ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕೊಳ್ಳಿ ಹೋಬಳಿಯ ಶ್ರೀ ಪ್ರಸನ್ನ ಸೋಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ನಡೆಯುವ ಜಾತ್ರಾ ಮಹೋತ್ಸವ. ಈ ಜಾತ್ರೆಗೆ ಸಾವಿರಾರು ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸಿರುತ್ತಾರೆ ಹಾಗೂ ಅನ್ನ ಸಂತರ್ಪಣೆ ಸಮಿತಿಯವರು ಏರ್ಪಡಿಸಿರುತ್ತಾರೆ ಮತ್ತು ರಥೋತ್ಸವವನ್ನು ಶಾಸಕರಾದ ಮಾನ್ಯ ಜೆ ಶ್ರೀನಿವಾಸರವರು ನಡೆಸಿಕೊಟ್ಟಿರುತ್ತಾರೆ. ಈ ಜಾತ್ರೆಯ ಜಾತ್ರಾ ಅಧ್ಯಕ್ಷರಾದ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾರವರು ಇರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ವಿನೋದಬಾಯಿ ಸೋಮೇಶ್, ಲಕ್ಕೊಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಹಾಗೂ ಎಚ್.ಎಂ. ಮಲ್ಲಿಕಾರ್ಜುನ್, ಎಚ್.ಎಂ. ಅರವಿಂದ್, ಪಿ. ಮಣಿಕಂಠ, ಕೆ.ಪಿ. ಕುಮಾರ್, ಕೆ.ಎಲ್. ನಾಗರಾಜ್, ಸಂಜೀವ್ ಕುಮಾರ್, ಸತೀಶ್, ಮನೋಜ್, ಸೋಮೇಶ್, ಫಣಿರಾಜ್ ಮತ್ತು ಡಿವೈಎಸ್ಪಿ ಪರಶುರಾಮಪ್ಪ, ಪಿಎಸ್ಐ ವಿಶ್ವನಾಥ್, ನಾಗೇಂದ್ರ ನಾಯ್ಕ್ ಹಾಗೂ ಆರ್.ಐ. ರವಿಕುಮಾರ್ ಮತ್ತು ಸಿಬ್ಬಂದಿಗಳು ಹಾಗೂ ಅರ್ಚಕರು ಹಾಜರಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಸೋಂಪುರ ಜಾತ್ರೆ ಪ್ರತಿ ವರ್ಷವೂ ಸಾವಿರ ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನ. ಇದೇ ರೀತಿ ನಮ್ಮ ದಡದಲ್ಲೇ ಸುಮಾರು 5 ಕೂಡ್ಲಿಗೆ, ಕೊಪ್ಪ, ಆ ಭಾಗದ ತಾಲೂಕಿನಲ್ಲಿ ಇನ್ನು 5 ದೇವಸ್ಥಾನಗಳು ಈ ಭದ್ರಾ ನದಿಯ ಬಡದಲ್ಲಿ 5 ದೇವಸ್ಥಾನ ಬರ್ತೀವಿ. ಇದಕ್ಕೆಲ್ಲ ಪುರಾಣಗಳಲ್ಲೂ ಇತಿಹಾಸ ಇದೆ. ಸ್ಕಂದ ಪುರಾಣ, ಎಲ್ಲ ಪುರಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖವಾಗಿದೆ. ಸೋಂಪುರ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತು ಈ ಜಾತ್ರೆಯ ಬಗ್ಗೆ. ಹಿಂದೆ ರಾಜರು ಮಹಾರಾಜರುಗಳೆಲ್ಲ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ತಿದ್ದು, ಇವತ್ತು ಏನು ಧಾರ್ಮಿಕ ದತ್ತಿ ಇಲಾಖೆ ಇರೋದ್ರಿಂದ ಇದಕ್ಕೆ ಸರ್ಕಾರ ಮತ್ತು ಶಾಸಕರು ಮತ್ತು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಈ ಭಾಗದ ಅಧ್ಯಕ್ಷ ಅವರುಗಳೆಲ್ಲ ಈ ಒಂದು ಜಾತ್ರೆಗೆ ಒಂದು ಸಂಪ್ರದಾಯ ಪ್ರಕಾರ ಕಾಯನ್ನು ಒಡೆದು ತೇರು ಎಳಿತಕ್ಕಂಥ ಒಂದು ಸಂಪ್ರದಾಯ ರೀತಿ ಇದೆ. ಇದನ್ನು ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರ ಸಂಬಂಧಪಟ್ಟ ಎಲ್ಲ ಪುರೋಹಿತರುಗಳು ತುಂಬ ಶಾಸ್ತ್ರೋಕ್ತವಾಗಿ ಇದನ್ನು ಪ್ರತಿ ವರ್ಷವೂ ಕೂಡ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಭಕ್ತರು ಕೂಡ ಸಾವಿರಾರು ಜನ ಪ್ರತಿ ವರ್ಷವೂ ಕೂಡ ಸೇರ್ತಾ ಇದ್ದಾರೆ. ಇದಕ್ಕೆ ಇಲ್ಲಿ ಯುವಕ ಸಂಘದವರು ಕೂಡ ಪ್ರತಿ ವರ್ಷ ಊಟದ ವ್ಯವಸ್ಥೆಯನ್ನು ಎಲ್ಲ ಸಾರ್ವಜನಿಕರಿಗೆ ಮಾಡಿರ್ತಾರೆ. ಅದು ಕೂಡ ಒಂದು ಎಲ್ಲ ಕೂಡ ಸಾರ್ವಜನಿಕರು ಮತ್ತು ಸರ್ಕಾರ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತಾರೆ. ಈ ವರ್ಷವೂ ಕೂಡ ಅದೇ ರೀತಿ ಈ ದಿನ ಸೋಂಪುರ ರಥೋತ್ಸವ ಪ್ರಾರಂಭ ಮುಗಿಯಿತು. ಈಗ ಎಲ್ಲರೂ ಕೂಡ ನಾವು ಪ್ರಸಾದ ತೆಗೆದುಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ದೇವರು ಎಲ್ಲ ಜನರಿಗೂ, ಎಲ್ಲ ಭಕ್ತರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ, ಅವರಿಗೆ ನೆಮ್ಮದಿಯನ್ನು ಕೊಡಲಿ, ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಪ್ರಾರ್ಥಿಸ್ತಾ ಮಾತನಾಡ್ತೀನಿ.